ನಾಗಿಣಿ ಹಾಗಾದ್ರೆ ಈ ಡ್ರೆಸ್ ಓಕೆನಾ? ಅಮೃತ ಅವ್ರಿಗೆ ಇಷ್ಟ ಆಗುತ್ತೆ ಅನ್ನೋ. 100%. ಅಮೃತನೇ ಏನು, ಆ ರಂಬೆ ಊರ್ವಶಿ ಬಂದು ಎದುರುಗಡೆ ನಿಂತರೂ ಬಿದ್ದೋಗ್ತಾರೆ. ಅಯ್ಯೋ, ನನಗೆ ಅವಳೆಲ್ಲ ಬೇಡಮ್ಮ. ಶೇಷನ ಮನಸ್ಸಲ್ಲಿ ಅರ್ಜುನ್ ಅವ್ರ ಬಗ್ಗೆ ಎಂತ ದ್ವೇಷ ಉರಿತಾ ಇದೆ ಅಂತ ನನಗ್ ಮಾತ್ರ ಗೊತ್ತು. ಅರ್ಜುನ್ನ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಬಲಿ ತಗೊಳ್ಳೋದಿಕ್ಕೆ ಶೇಷ ಸಿದ್ಧವಾಗಿ ನಿಂತಿದ್ದಾಳೆ. ನೀವಿವತ್ತು ಏನೂ ಮಾತಾಡ್ತಾ ಇಲ್ಲ ಅಂತಂದ್ರೆ ನನ್ನ ಸಾಂಗತ್ಯ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ಅರ್ಥ ತಾನೆ? ಮೌನಂ ಸಮ್ಮತಿ ಲಕ್ಷಣಂ ಅಂತಾರೆ. ಏನು ದಮಯಂತಿ, ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, ಒಳ್ಳೆ ಪಾದರಸ ಥರ ಓಡಾಡ್ತಾ ಇದೆಯಲ್ಲ. ತಯಾರಿ ಜೋರಾಗಿ ನಡೆದಿರೋ ಹಾಗಿದೆ, ಎಲ್ಲ ಸಿದ್ಧತೆಗಳಾಗಿರೋ ಹಾಗಿದೆ. ಈ ದಮಯಂತಿ ಒಂದು ಸಲ ಮನ್ಸು ಮಾಡಿದ್ರೆ ಮುಗೀತು. ಯಾವುದೇ ಕಾರಣಕ್ಕೂ ಹಿಂದಕ್ಕೆ ಸರಿಯಲ್ಲ. ಯಾವುದೇ ಅಡೆತಡೆ ಬಂದರೂ ಸರಿ. ದಮಯಂತಿ, ನಿನಗೊಂದು ವಿಚಾರ ಹೇಳ್ತೀನಿ ಅಂತ ಹೇಳಿದ್ದೇನೆ, ಬಿದಿಯಾ? ಈಗ ಹೇಳ್ತೀನಿ ಕೇಳಿ. ನೀನು ಏನೇನು ಅಂದ್ಕೊಂಡಿದ್ಯೋ ಅದೆಲ್ಲ ಸುಳ್ಳು, ಅದು ಯಾವುದೂ ನಡೆಯಲ್ಲ. ಏ ಸಿದ್ದಯ್ಯ, ಯಾವುದು ಸುಳ್ಳು ಯಾವುದು ನಿಜದ ಬಗ್ಗೆ ಮಾತಾಡ್ತಿದ್ಯಾ ನೀನು? ಅದೇ ಅರ್ಜುನ್ನ ಎಲ್ಲೋ ಕರ್ಕೊಂಡು ಹೋಗಬೇಕು, ಅಲ್ಲಿ ಹೋದರೆ ನಾಗಮಣಿ ಸಿಗುತ್ತೆ, ನಾಗಮಣಿನ ಅರ್ಜುನ್ ಕಾಪಾಡ್ತದೇನೆ ಅಂತ ಅಂದ್ಕೊಂಡಿದ್ಯಲ್ಲ, ಅದು ಸುಳ್ಳು. ಏ ಸಿದ್ದಯ್ಯ, ಇದೇ ರೀತಿ ನೀನು 1000 ಸುಳ್ಳು ಹೇಳಿದ್ರು ಸರಿ, ನಾನು ಅದು ಯಾವುದನ್ನು ನಂಬಲ್ಲ. ನೋಡು, ನನ್ನ ದಾರಿ ತಪ್ಸಕ್ಕೆ ನೋಡಬೇಡ, ಸುಮ್ಮನೆ ಹೊಟ್ಟೋಗಿಲ್ಲಿಂದ. ದಾರಿ ತಪ್ತಾ ಇರೋಳು ನೀನು ದಮಯಂತಿ. ನಾಗಮಣಿ ಬೇರೆ ಎಲ್ಲೂ ಇಲ್ಲ, ಇದೇ ಊರಲ್ಲಿದೆ. ಎಷ್ಟು ದಿನ ಅದು ನಿನ್ನ ಕಣ್ಣಳತಲೇ ಇತ್ತು, ಆದರೆ ಈಗಿಲ್ಲ. ಏ ಸಿದ್ದಯ್ಯ, ಏನು ಹೇಳ್ತಾ ಇದೆಯಾ ನೀನು? ಕಣ್ಣು ಅಳ್ತೀನಿ ಅಂದರೆ ಎಲ್ಲಿ, ಹೇಗೆ? ಇದೆಲ್ಲ ನಿನಗೆ ಹೇಗೆ ಗೊತ್ತಾಯ್ತು? ಅದೇನು ಅಂತ ಸರಿಯಾಗಿ ಹೇಳು. ನೋಡೋ, ಎಲ್ಲ ಪ್ರಶ್ನೆಗಳಿಗೂ ಒಬ್ಬನ ಹತ್ರನೇ ಉತ್ತರ ಆಗಿರಲ್ಲ. ಏನೋ ನನಗೆ ಗೊತ್ತಿರೋ ಸತ್ಯದಲ್ಲಿ ಅರ್ಧ ಸತ್ಯನೇ ನಿನ್ನ ಹತ್ರ ಹಂಚ್ಕೊಂಡಿದ್ದೀನಿ. ಒಟ್ಟಿನಲ್ಲಿ ಅರ್ಜುನ್ನ ಮನೆಯಿಂದ ಹೊರಗೆ ಕರ್ಕೊಂಡೋಗೋ ನಿರ್ಧಾರನ ಸದ್ಯಕ್ಕೆ ಮುಂದಕ್ಕೆ ಹಾಕು ಅಂತ ಹೇಳಕ್ಕೆ ಬಂದೆ ಅಷ್ಟೆ. ಎಲ್ಲಿ ಹೋಯ್ತು ನಾಗಿಣೆ? ನಿನ್ನ ಶೌರ್ಯ ಪರಾಕ್ರಮ ಎಲ್ಲ ಈಗ್ಲಾದ್ರೂ ಗೊತ್ತಾಯ್ತಾ ಈ ರುದ್ರ ಯಾರು ಎಂತವನು ಅಂತ? ಪರಮೇಶ್ವರ, ಅನ್ಯಾಯದ ವಿರುದ್ಧ ಸೆಟದು ನಿಲ್ಲೋ. ನನ್ನ ಈ ಹೋರಾಟದ ಪ್ರತಿಯೊಂದು ಹೆಜ್ಜೆಲೂ ಹಿನ್ನಡೆ ಆಗ್ತಾ ಇದೆ. ಹೀಗೆ ಆದ್ರೆ ದುಷ್ಟರ ಕೈ ಮೇಲಾಗತ್ತೆ. ನೀನೀಗ ನನ್ನ ಕೈ ಹಿಡಿಲೇಬೇಕು. ನಾಗಮಣಿ ಪಡ್ಕೊಳ್ಳೋ ನನ್ನ ಈ ಹೋರಾಟಕ್ಕೆ ಜೊತೆಯಾಗಿ ನಿಲ್ಲಲೇಬೇಕು. ಈ ದುಷ್ಟನ ಬಲಿ ಆಗ್ಲೇಬೇಕು. ಆಗಿರೋ ಅನ್ಯಾಯಕ್ಕೆ ಸೇಡ್ ತೀರಿಸ್ಕೊಳ್ಳೇಬೇಕು. ಹಾಗಾಗ್ಬೇಕಾದ್ರೆ ಇಡೀ ನಾಗಲೋಕನೇ ಒಂದಾಗಿ ನನಗೆ ಶಕ್ತಿ ತುಂಬಬೇಕು ಭಗವಂತ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಹರ ಹರ ಮಹಾದೇವ.
ಶೇಷ ರುದ್ರನ ಅಂತ್ಯದ ಕಾಲ ಹತ್ರ ಆಗ್ತಾ ಇದೆ. ಈ ದುಷ್ಟನ ಮುಗ್ಸೋ ಕೊನೆಯ ಕ್ಷಣದಲ್ಲಿದ್ದೀನಿ. ಇಲ್ಲಿವರೆಗೂ ನನ್ನ ಜೊತೆ ಇದ್ದ ಹಾಗೆ ಇನ್ ಮುಂದೆನೂ ನನ್ನ ಜೊತೆಗಿರು. ಮನೆಯಲ್ಲಿ ಯಾರಿಗೂ ಏನು ಅನುಮಾನ ಬರ್ದೇ ಇರೋ ಹಾಗೆ ಪರಿಸ್ಥಿತಿನ ನಿಭಾಯಿಸು ಶೇಷ. ಹೆಣ್ಮಕ್ಳಿಗೆ ಕನ್ನಡಿ ಒಂದು ಸಿಕ್ಕಿದ್ರೆ ಸಾಕು, ಪ್ರಪಂಚನೇ ಮರ್ತು ಬಿಡ್ತಾರೆ. ಎಷ್ಟೊತ್ತಾಯ್ತು ಹೋಗಿ? ಇವರೇನು ಬರ್ಡೇ ಪಾರ್ಟಿಗೆ ರೆಡಿ ಆಗ್ತಿದ್ದಾರಾ ಅಥವಾ ಮಿಸ್ ವರ್ಲ್ಡ್ ರೆಡಿ ಆಗ್ತಿದ್ದಾರಾ? ನಾನೇ ಹೋಗಿ ನೋಡ್ಬಿಡ್ಲಾ? ಬೇಡ. ಏನು ಅರ್ಜುನ್ ಅವರೇ, ಇಷ್ಟೋ ತನಕ ಕನ್ನಡಿ ಹೆಣ್ಮಕ್ಳು ಅಂತೆಲ್ಲ ಕುಣ್ಕೋತಾ ಇದ್ರಿ, ಈಗೇನು ಮಾತೆ ಹೊರಡ್ತಾ ಇಲ್ಲ? ಇಲ್ಲ ಕಣ್ರಿ, ಅದು ಇಷ್ಟೊತ್ತಾಯ್ತಲ್ಲ ನೀವು ಬರೋದಕ್ಕೆ, ಅದಕ್ಕೆ. ನೀವೇನು ಮಾತಾಡಬೇಡಿ, ನನಗೆ ಗೊತ್ತು. ತಯಾರಾಗಿ ಬರೋದಕ್ಕೆ ಯಾಕೆ ಇಷ್ಟೊತ್ತು ಮಾಡಿದ್ಲು ಅಂತ ಅನ್ಕೋತಾ ಇದ್ರಿ ಅಲ್ವಾ? ನಾನು ಕನ್ನಡಿ ತುಂಬ ಹೊತ್ತು ಮಾತಾಡ್ತಾ ಇದ್ವಿ. ಏನಂತ? ರಾಜ್ಕುಮಾರಿ ಕತೆ ಬಗ್ಗೆ. ರಾಜ್ಕುಮಾರಿ ಕತೆನಾ? ಏನದು? ಒಂದೂರಲ್ಲಿ ಒಬ್ಳು ರಾಜ್ಕುಮಾರಿ ಇದ್ಲಂತೆ. ಅವಳು ನೋಡೋದಕ್ಕೆ ದಂತದ ಗೊಂಬೆ ಥರ. ಅವಳ ಮೇಲೆ ಸುತ್ತಮುತ್ತ ಇದ್ದ ಎಲ್ಲ ರಾಜ್ಕುಮಾರಗಳಿಗೂ ಕಣ್ಣಂತೆ. ಹಾಗೆ ಒಂದಿನ ರಾಜ್ಕುಮಾರಿನ ಆಹಾರಿಸ್ಕೊಂಡು ಹೋಗೋದಕ್ಕೆ ಅಂತ ಒಬ್ಬ ಕೆಟ್ಟ ರಾಜ್ಕುಮಾರ ಬಂದಾಗ ಆಕಾಶದಿಂದ ಒಬ್ಬ ಸುಂದರವಾದ ದೇವದೂತ ಹಾರ ಬಂದಂತೆ. ಕಟ್ಟುಮಸ್ತಾದ ದೇಹ,
ಮಿಂಚಿನಂತೆ ಇರೋ ಕಣ್ಣು, ಹವಳದಂಥ ನಗು, ಹಾಲುಗಲ್ಲ, ಚಿಗುರು ಮೀಸೆ, ಹಾಗೆ ಬಂದು ರಾಜ್ಕುಮಾರಿನ ಎತ್ಕೊಂಡು ಹೊರಟೋದ್ನಂತೆ. ಹೌದಾ? ಎತ್ಕೊಂಡು ಹೊರಟೋದ್ನ? ಎಲ್ಲಿಗೆ? ಹಾಗಾದರೆ ಇವಾಗ ಆ ದೇವದೂತ ಎಲ್ಲಿದ್ದಾನೆ? ಆ ರಾಜ್ಕುಮಾರಿ ಎಲ್ಲಿದ್ದಾಳೆ? ಇಲ್ಲೇ ನನ್ನ ಕಣ್ಣೆದುರುಗಡೆನೆ ಆ ದೇವದೂತ ನಿಂತ್ಕೊಂಡಿದ್ದಾನೆ. ಆ ರಾಜ್ಕುಮಾರಿ ನಾನೇ. ನನ್ನನ್ನು ಕಾಯೋದಕ್ಕೆ ಅಂತ ಆ ದೇವ್ರು ಕಳಿಸಿರೋ ದೇವದೂತ ನೀವೇ. ಕನ್ನಡಿ ಅಷ್ಟೇನ ಕತೆ ಹೇಳಿದ್ದು? ಕಥೆನ ನಾನು ಕಂಟಿನ್ಯೂ ಮಾಡಲಾ? ಆ ದೇವದೂತ ರಾಜ್ಕುಮಾರಿಗೆ 100 ಮುತ್ತು ಕೊಟ್ಟನಂತೆ. 100 ಮುತ್ತ? ಯಾಕೆ, ಕಮ್ಮಿ ಆಯ್ತಾ? ಸರಿ ಬಿಡಿ, 101 ಮಾಡೋಣ. ಅದಕ್ಕೇನು? ಛೇ, ಇದೆಲ್ಲ ಕನ್ಸ? ಇವ್ರಿನ್ನೂ ಬಂದಿಲ್ವಾ? ಥೋ, ಲೋ ಅರ್ಜುನ್, ನಿಂದೆಲ್ಲ ಬರೀ ಕನ್ಸಲ್ಲೇ ಆಗೋಯ್ತು ಕೊಡು. ರೀ ಅಮೃತವ್ರೆ, ಬೇಗ ಬನ್ನಿರಿ. ಈ ಅರ್ಜುನ್ ಕನ್ಸೆಲ್ಲ ನನ್ಸು ಮಾಡ್ರಿ. ಏನಪ್ಪ ಇದು? ನಮ್ಮ ಬರ್ಡೇ ಬಾಯ್ ಮುಖದಲ್ಲಿ ಏನೋ ವಿಶೇಷವಾದ ಕಳೆ ಎದ್ದು ಕಾಣಿಸ್ತಾ ಇದೆ. ಏನು ನಿನ್ನ ಹೆಂಡತಿ ಏನಾದರೂ ಸ್ವೀಟ್ ಸರ್ಪ್ರೈಸ್ ಕೊಡ್ಲಾ? ಹ್ಞೂ ಅಣ್ಣ, ಇವತ್ತು ಒಂಥರ ಎಕ್ಸ್ಪೆಕ್ಟೇ ಮಾಡಿದ ಥರ ಸರ್ಪ್ರೈಸ್ ಕೊಟ್ಬಿಟ್ರು ಅಮೃತ ಅವರು. ಇವತ್ತು ಮೋಸ್ಟ್ ಮೆಮೊರಬಲ್ ಡೇ ಕಣೋ. ಒಂಥರ ಎಲ್ಲ ವಿಚಿತ್ರ ಅನ್ನೋ ಥರ ಘಟನೆ ನಡೆದೋಯ್ತು. ವಿಚಿತ್ರಣ? ರೊಮ್ಯಾನ್ಸ್ ಏನು ವಿಚಿತ್ರ ಅಂತೆಲ್ಲೋ. ಆ್ಯಕ್ಚುಲಿ ವಿಚಿತ್ರ ನಡೆದಿದ್ದು ನನ್ನ ಲೈಫಲ್ಲಿ. ನಾನು ನಿಂಗೆ ಅದನ್ನೇ ಹೇಳೋಣ ಅಂತ ಬಂದೆ. ಅಯ್ಯೋ ಅಣ್ಣ, ಅದ್ರ ಬಗ್ಗೆ ಈಗ ಮಾತಾಡೋದು ಬೇಡ. ಇವತ್ತಂತೂ ಬೇಡವೇ ಬೇಡ. ಇವತ್ತು ನಾನು ಅಮೃತ ಅವ್ರ ಬಗ್ಗೆ ಹೇಳ್ತೀನಿ, ನೀನು ಅದನ್ನು ಕೇಳಬೇಕು. ಇದು ನನ್ನ ಡಿಮ್ಯಾಂಡ್ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ. ಸರಿನಪ್ಪ, ಬರ್ಡೇ ಬಾಯ್ ಡಿಮ್ಯಾಂಡ್ನ ಇಲ್ಲ ಅನ್ನೋಕ್ಕಾಗತ್ತಾ? ಸರಿ ಹೇಳು, ಕೇಳೋಣ ನಿನ್ನ ಪ್ರೇಮ ಪುರಾಣನ. ಅದೇನೋ ಗೊತ್ತಿಲ್ಲ ಅಣ್ಣ, ಇವತ್ತು ಅಮೃತ ಅವರು ನನ್ನ ಕಣ್ಣಿಗೆ ಬೇರೆ ಥರನೇ ಕಾಣಿಸಿದ್ರು. ಅದು ಎಷ್ಟರ ಮಟ್ಟಿಗೆ ಅಂದರೆ ಅದು ಅಮೃತ ಅವ್ರು ಹೌದೋ ಅಲ್ವೋ ಅನ್ನೋ ಅಷ್ಟು ಕಣೋ. ಕೇಳ್ತಾ ಇದ್ರೆ ನಿನ್ನ ಪ್ರೇಮ ಪುರಾಣದಲ್ಲಿ ಏನೋ ಸ್ಪೆಷಲ್ ಟ್ವಿಸ್ಟ್ ಇರೋ ಹಾಗಿದೆ. ಅಂಥದ್ದೇನಾಯಿತು ಅಂತ ತಿಳ್ಕೊಬೋದಾ? ಅಣ್ಣ, ನಿನ್ನ ಹತ್ರ ಏನು ಮುಚ್ಚು ಮರೆ. ನಿನ್ನ ಹತ್ರ ಒಂದು ಸೀಕ್ರೆಟ್ ಹೇಳ್ತೀನಿ. ಇಷ್ಟು ದಿನ ಅಮೃತ ಅವ್ರಿಗೆ ಹತ್ತಿರ ಆಗಬೇಕು ಅಂತ ತಪ್ಕೊಳಕ್ಕೆ ಹೋದಾಗಲ್ಲ ಹಾವು ತುಳಿದವ್ರ ಥರ ಬೆಚ್ಚಿ ದೂರ ಓಡೋಗ್ತಾಯಿದ್ರು. ಆದರೆ ಇವತ್ತು 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 ಮೌನವಾಗಿದ್ದು ಸಮ್ಮತಿ ಕೊಟ್ಬಿಟ್ರು. ಓಹೋ ಹೋ 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 ಹೋ, ಸರಿ ಬಿಡು. ಹ್ಞೂ ಅಣ್ಣ, ನಿನಗಿದೆಲ್ಲ ಸ್ಪೆಷಲ್ ಅನ್ನಿಸ್ತಾ ಇರ್ಬೋದು, ಆದರೆ ನನಗಂತೂ ಇನ್ನೂ ನಂಬೋದಕ್ಕಾಗ್ತಾ ಇಲ್ಲ. ಅವ್ರ ಕಣ್ಣಲ್ಲಿದ್ದ ಆ ಒಪ್ಪಿಗೆ, ಅವ್ರ ಮುಖದಲ್ಲಿದ್ದ ಸ್ಮೈಲು ಒಂಥರ ಹೊಸ ಅಮೃತ ಅವ್ರನ್ನೇ ನೋಡಿದಾಗ ಆಯಿತು ಕಣೋ. ಅಲ್ಲ ಅಣ್ಣ, ಇದೆಲ್ಲ ಭ್ರಮೆನಾ ಅಥವಾ ಮದುವೆ ಆಗಿದ್ದ ಹೊಸದ್ರಲ್ಲಿ ನಿಂಗೂ ಇದೆಲ್ಲ ಆಗಿತ್ತಾ? ಈ ಪ್ರಣಯ ಏನೋ ಸ್ಟಾರ್ಟಿಂಗ್ ಟ್ರಬಲ್ ಎಲ್ಲರಿಗೂ ಸಹಜ ಕಣೋ. ಹಿಂಜರಿ ಬೇಡ, ಮುಂದುವರ್ಸು. ಅಲ್ಲಿಂದನೇ ಗ್ರೀನ್ ಸಿಗ್ನಲ್ ಬಂದಿದೆ ಅಂತ್ಯ.
ನಮ್ಮನೇಲೂ ಚಿಕ್ಕ ಮಗುವಿನ ಗೆಜ್ಜೆನಾದ ಲಾಲಿ ಹಾಡೆಲ್ಲ ಕೇಳಿ ಸುಮಾರು ಸಮಯ ಆಯಿತು. ಕೃಷ್ಣ ಬಲರಾಮ್ ಅಂತರ ಇರೋ ನಾವು ಮರಿ ಕೃಷ್ಣ ಮರಿ ಬಲರಾಮ್ ಅಂತಾರೋ ಪ್ಲ್ಯಾನ್ ಮಾಡೋಣ, ಏನಂತ್ಯ? ಏನಣ್ಣ ನೀನು ಒಂದು ಸ್ಮೈಲ್ ಕೊಟ್ಟರು ಅಂದ ತಕ್ಷಣ ಎಷ್ಟು ದೂರ ಹೋಗ್ಬಿಟ್ಟಿದ್ಯಲ್ಲ. ಟಚ್ ವುಡ್. ಅಮೃತ ಅವರು ಇನ್ನು ಮುಂದೆ ಹೀಗೆ ಇರಲಿ, ಬದಲಾಗದಿದ್ರೆ ಸಾಕು ಅಂತ ನಾನಿದ್ದೀನಿ. ಸರಿ ಸರಿ, ನೀನು ಪ್ರೇಮ ಲೋಕದಲ್ಲಿ ತೆಲಾಡ್ತಾ ಇದೆಯಾ, ಹಾಗೆ ಮುಂದುವರ್ಸು. ನಾನು ಒಂದು ಸ್ವಲ್ಪ ಅರೇಂಜ್ಮೆಂಟ್ಸ್ ಎಲ್ಲ ನೋಡ್ಕೊಂಡು ಬರ್ತೀನಿ. ಗುಡ್ ಲಕ್ ಕಣೋ. ವಾವ್, ಅರ್ಚನಾ ಅವರೇ ಹುಷಾರು, ಏನಾಯ್ತು? ಹೇಗೆ ಹುಷಾರಾಗಿರೋದಕ್ಕೆ ಸಾಧ್ಯ? ಒಂದು ಕ್ಷಣ ದೇವಲೋಕದಲ್ಲಿರೋ ರಂಬೆ, ಊರ್ವಶಿ, ಮೇನಕೆ ಇವ್ರನ್ನೆಲ್ಲ ನಿವಾಳಿಸಿ ಬಿಸಾಕೋ ಆಗಿರೋ ನಿಮ್ಮ ರೂಪನ ನೋಡಿ ತಲೆ ತಿರುಗ್ತಾ ಇದೆ ಕಣ್ರಿ. ಅಷ್ಟು ದೂರ ನಿಂತ್ರೆ ಹೇಗೆ? ಮತ್ತೆ ತಲೆ ಸುದ್ಬಿದ್ರೆ ಹಿಡ್ಕೊಳ್ಳೋರು ಯಾರು? ಹಾಂ, ಏನಂದ್ರಿ? ಅಲ್ಲ, ತಲೆ ಸುತ್ತ ಬಿದ್ದರೆ ಹಿಡ್ಕೊಳ್ಳೋದಕ್ಕೆ ಹತ್ರ ಇರಬೇಕಲ್ಲ.